ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲೂ ಅಲ್ಪಸಂಖ್ಯಾತರನ್ನು ಕಡೆಗಣಿಸಲಾಗುತ್ತಿದೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ 38 ಜನರ ಸಾಧಕರಲ್ಲಿ ಒಬ್ಬ ಮುಸ್ಲಿಮರನ್ನು ಅಧಿಕಾರಿಗಳು ಗುರುತಿಸಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲೂ ಆದ್ಯತೆ ನೀಡುತ್ತಿಲ್ಲ. ಅತ್ತ ಕಡೆ ಪಂಚಾಯಿತಿ ಕ್ಷೇತ್ರ ಮೀಸಲಾತಿಯಲ್ಲೂ ನಮ್ಮನ್ನು ಕಡೆಗಣಿಸಲಾಗುತ್ತಿದೆ ಎಂದು ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಭಾಷಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಒಬ್ಬ ಅಲ್ಪಸಂಖ್ಯಾತನಾಗಿ ಕೇಳೋ ಹಕ್ಕು ಇದು ರೀ, ನಂದು ಕರ್ತವ್ಯ. ನಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕಡೆಗಣಿಸುತ್ತಿದ್ದಾರೆ. ನಿನ್ನೆ ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 38 ಜನ ಸಾಧಕರ ಪೈಕಿ ಒಬ್ಬ ಮುಸ್ಲಿಮರನ್ನು ಗುರುತಿಸಿಲ್ಲ. ಇದು ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ರಾಜಕಾರಣಿಗಳ ರಾಜಕೀಯವೋ ಗೊತ್ತಿಲ್ಲ. ಸಾವಿರಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಲ್ಲವೇ? ಸದಾ ಒಬಿಸಿ ಬಗ್ಗೆ ಮಾತನಾಡುವ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇದಕ್ಕೆ ಉತ್ತರ ನೀಡಬೇಕು ಎಂದು ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಭಾಷಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಿಂದ ನಮ್ಮ ಜಿಲ್ಲಾ ಆಡಳಿತದಿಂದ ಅವ್ರಿಗೆ ಪ್ರಶಸ್ತಿ ನೀಡಲಾಯಿತು. ವಿಶೇಷ ಏನು ಗೊತ್ತಾ, ನೆನ್ನೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 38 ಸಾಧಕರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಈ 38 ಜನ ಸಾಧಕರಲ್ಲಿ ಒಬ್ಬ ಮುಸ್ಲಿಮು ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದೇ ಕೆಲಸ ಏನಾದರೂ ಬಿ ಜೆ ಪಿದವ್ರು ಮಾಡಿದರೆ ಕಾಂಗ್ರೆಸ್ ಅವರು ಎತ್ತಿ ಎತ್ತಿ ಹೇಳೋರು. ಬಿ ಜೆ ಪಿಯವರು ಇವತ್ತು ಅಲ್ಪಸಂಖ್ಯಾತರಿಗೆ ಕಣ್ಗಣಿಸಿದ್ದಾರೆ, ಅಲ್ಪಸಂಖ್ಯಾತರನ್ನು ದೂರ ಮಡಗಿದ್ದಾರೆ ಅಂತ ಹೇಳೋರು. ಇವತ್ತು ನಾನು ಗಮನಿಸ್ತಾ ಇದ್ದೀನಿ, 38 ಜನ ಸಾಧಕರಲ್ಲಿ ನಮ್ಮ ಜಿಲ್ಲಾ ಅಧಿಕಾರಿಗಳಿಗಾಗಲಿ, ನಮ್ಮ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಅವ್ರಿಗಾಗಲಿ, ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾರು ಅಲ್ಪಸಂಖ್ಯಾತರು ಕಾಣಿಸಿಲ್ವಾ? ಅಲ್ಪಸಂಖ್ಯಾತರು ಎಲ್ಲಿ ಯಾರು ಸಾಧಕರಿಲ್ವಾ? ನಾನೇ ರೀ, ಈಗ ನನಗೆ ಕೊಡಿಲ್ಲ ಅಂತ ಪ್ರಶ್ನೆ ಅಲ್ಲ ನಾನು ಹೇಳ್ತಾ ಇರೋದು. ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಇದೇ ವ್ಯತ್ಯಾಸ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಮಾಡಿದ್ದರೆ ಕಾಂಗ್ರೆಸ್ನವರು ಸುಮ್ಮನಿರುತ್ತಿದ್ದಾರಾ ಎಂದು ಜರಿದಿರುವ ಅವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹುದ್ದೆಗೆ ಬರೀ ಮೇಲ್ಜಾತಿಯವರನ್ನೇ ಹುಡುಕಾಡುತ್ತಿದ್ದೀರಾ? ನಮ್ಮಲ್ಲಿ 7-8 ಬಾರಿ ನಗರಸಭಾ ಸದಸ್ಯರಾಗಿರೋರಿಲ್ಲವೇ? ಯಾರು ಎಲ್ಲಿಗೆ ಹೋದರೂ ಕಾಂಗ್ರೆಸ್ ಪಕ್ಷ ನಮ್ಮ ದೇವರು, ನಮ್ಮ ಅಪ್ಪ ಅಮ್ಮ ಅಂತ ಗೂಟ ಹೊಡೆದುಕೊಂಡು ಕೂತಿರೋರು ಮುಸಲ್ಮಾನರಲ್ಲಿ ಯೋಗ್ಯರಾದ ಮುಖಂಡರಿಲ್ಲವೇ? ಇವರಿಗೆ ಯಾಕೆ ಅಧ್ಯಕ್ಷರನ್ನು ಮಾಡಬಾರ್ದು? ಮೊನ್ನೆ ಪಂಚಾಯಿತಿ ಮೀಸಲಾತಿ ಕ್ಷೇತ್ರಗಳನ್ನು ಘೋಷಿಸಿದ ಕಾಂಗ್ರೆಸ್ ಸರ್ಕಾರ ಅಲ್ಲಿಯೂ ಮುಸ್ಲಿಮರನ್ನು ಕಡೆಗಣಿಸಿದೆ. ಇನ್ನು 31 ಜನರ ಜಯಂತಿಗಳನ್ನು ಆಚರಿಸುತ್ತಿರುವ ರಾಜ್ಯ ಸರ್ಕಾರ ಅಬ್ದುಲ್ ಕಲಾಂ ಜಯಂತಿಯನ್ನಾಗಲಿ ಅಥವಾ ಸಂತ ಶಿಶುನಾಳ ಶರೀಫರ ಜಯಂತಿಯನ್ನಾಗಲಿ ಯಾಕೆ ಆಚರಣೆ ಮಾಡುತ್ತಿಲ್ಲ? ನಮಗೂ ಒಂದಷ್ಟು ಸಮಾಧಾನ ಆಗುತ್ತಿತ್ತು ಎಂದು. ಇದು ಹೀಗೆಯೇ ಮುಂದುವರೆದರೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಹೇಗೆ ಗೆಲ್ಲುತ್ತೋ ನೋಡೋಣ ಎಂದು ಸವಾಲು ಹಾಕಿದ್ದಾರೆ. ಇವ್ರಿಗೆಲ್ಲ ಯಾರು ಗುರ್ತಕ್ಕೆ ಬರಲ್ಲ. ನಗರ ಪ್ರಾಧಿಕಾರದ ಅಧ್ಯಕ್ಷ ಮಾಡಬೇಕು ಅಂತ ಹೋರಾಡ್ತಾ ಹುಡುಕ್ತಾವ್ರೆ. ಎಲ್ಲರ ಹೆಸರು ಬರ್ತದೆ, ಸಾವಿರ ಹೆಸರು ಬರಲ್ಲ. ನಾನು ಒಬ್ಬ ಅಲ್ಪಸಂಖ್ಯಾತನಾಗಿ ಕೇಳೋ ಹಕ್ಕು ಇದು ರೀ, ನಂದು ಕರ್ತವ್ಯ. ನಂದು ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡೋ ಹಕ್ಕಿದೆ. ನಾನು ಈ ದೇಶದ ಒಬ್ಬ ಪ್ರಜೆ, ಈ ರಾಜ್ಯದ ಪ್ರಜೆ, ನಾನು ಒಬ್ಬ ವೋಟರ್. ನಾನು ವೋಟರ್ ಆಗಿ ನಾನು ಕೇಳ್ತಾ ಇದ್ದೀನಿ. ನಾನು ಯಾರೋ ಒಬ್ಬ ಸಂಸ್ಥೆ ಇದನ್ನಾಗಿ ಕೇಳ್ತಾ ಇಲ್ಲ. ಯಾರಿಗೋ ಒಬ್ರಿಗೆ ಅಲ್ಪಸಂಖ್ಯಾತರಿಗೆ ಮಾಡ್ರಿ. ಅಲ್ಪಸಂಖ್ಯಾತರಿಗೆ ಏನಕ್ಕೂ ಬೇಡ, ಬರೀ ವೋಟ್ ಹಾಕಕ್ಕೆ ಮಾತ್ರ ಬೇಕು. ಇನ್ನು ಒಂದೂವರೆ ವರ್ಷದಲ್ಲಿ ಚುನಾವಣೆ ಬರ್ತಾ ಇದೆ. ನಾವು ಯಾವ ಪಕ್ಷಕ್ಕೆ ಹಾಕಬೇಕು, ಇಲ್ಲ ಯಾರಿಗೆ ತೀರ್ಮಾನ ಮಾಡಬೇಕು ನಾವು ಮಾಡ್ತೀವಿ. ನಮ್ಮದು ಜಮಾತೆ ಅಹ್ಲೆ ಇಸ್ಲಾಂ ಇದೆ. ನಾನು ಅದರಲ್ಲಿ ಒಂದು ಟೀಮ್ ಮಾಡಿ ನಾನು ಹಾಕಿದ್ದೆ. ನಾವು ಮತಗಳಿಂದ ನಮ್ಮ ಟೀಮ್ ಇದಾಗಿರೋದು. ನಾವು ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಶಾಸಕರನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ.